ಸುಮ್ಮನೆ ಏನು ಆಡ್ಕೊಳಲ್ಲ ವ್ಯವಹಾರ ನನಗೆ ಇವಾಗ ಮಾತಾಡ್ಬಿಟ್ಟು ನನ್ನ ತಲೆ ಬೆಳೆ ಬೆಳಗ್ಗೆ ಆಯ್ತು ಯಾವ ಕಡೆಗೆ ಇವ್ರು ಈಗ ನನ್ನ ಮಕ್ಕಳಿಂದ ಬುದ್ಧಿ ಅವರಲ್ಲ ಇವರು ಬರ್ತಾನೆ ಬೆಳಗ್ಗೆ ಬರ್ತಾನೆ ತೀರಾ ಅದೇ ಬಾಗ್ನ ಇವತ್ತೇ ಬರೋನು ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಬೇರೆ ಸೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ಪಿನ್ನೇನಹಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕ್ಕಿಲ್ವನಪ್ಪ? ನಾನೇನಿಲ್ಲ ಇಲ್ಲಿ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದೆಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದೆಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ ಸುಮಾರಾಗಿ ಒಂಚೂರು ಡೂ ಬ್ಲಾಸ್ಟ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಿಲ್ವನಪ್ಪ? ಇಲ್ಲ ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ. ನಿನ್ ಮಗನ್ ಕಳ್ಸಿದ್ರೆ ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿಯ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ತಗೊಳ್ಕೊಂಡಲ್ಲ ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಅಟ್ಲ ಓದುವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ ಸೀರೆ ನಾನು ಇದು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಯಾವಾಗ್ಲಿ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನ್ ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದ್ ಕುಂಡಿಸ್ಲೇಬೇಕು ಗಣೇಶನ್. ನಾಳೆ ಕುಂಡಿಸ್ತೀಯ ಇಲ್ವೋ ಹೇಳು? ಇಲ್ಲ ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು ಅಂತೀಯ. ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಏ ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ತುಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟಿಗೆ. ನಿಮ್ಮ ಮಳೆಗೆ ನಿನ್ ಅದೊಂತೀಯ ಅದ್ಕೊಳತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇರ್ತಿದೀವಿ ಹಂಗಂತ ನಮ್ಮ ಅತ್ತಿಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳದಂತೆ ಬರ್ತೈದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಉಂಟೈತಿ ಒಟ್ಟು ನಮ್ದು. ಅದೇ ಒಂದ್ ಸೊಂಡ್ಲ ತಂದಿಟ್ಟಿರಿ ಅಂತೆ. ಹಲೋ ಅಂದ್ರೆ ಮಂದಿತ್ತು. ಹಲೋ ನೋಡಿ ಅಂದ್ರೆ ನಾಳೆಗೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹ ಸ್ವಾಮಿ ಮೇಲೆ ಆಣೆ.
ನಮ್ದು ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸೋದು. ಅವನು ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ಗದನ್ನ ನೋಡ್ತೇವೆ ಬೆಂಗ್ಸಿಬಿಡ್ಲ ಚಿನ್ನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ದೀರ ನೀನು. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ, ಅದೇನೋ ಇವ್ರು ಶಿಷ್ಯದು ಅವ್ರು ಯಾರು ಇವ್ರು ಸ್ವಾಮಿಯರು ಮಗ ನೋಡ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡೆ ತಗೊಂಡ್ ಹೋಗ್ತಾ ಇದ್ದೀನಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು, ಒಂದ್ ಯಾವತ್ತೂ ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾ, ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ, ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ವಿಭೂತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಟ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳು ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಒಳ್ಳೆ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ, ಅಲ್ಲಿ ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ ಸ್ವಾಮಿ, ಪೂಜೆ ಊದುಗಡ್ಡಿ ಸುತ್ತಿ ಬರಕ್ಕೆ. ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟ್ ಏನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸಮಯ? ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಮಾರ್ಕ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಇನ್ನು ಸಮಯ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ. ಓಂ ಶ್ರೀಂ ಗುರುಭ್ಯೋಂ ನಮಃ ನಮಃ. ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ? ಓಂ ಶ್ರೀ ಏನ್ ಹೇಳ್ಕೊಳ್ಳಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ರು ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಳ್ಳಿ ಸ್ವಾಮಿ, ಜ್ಞಾಪನಿಸ್ತಾರೆ. ಓಂ ಓಂ ಶ್ರೀ ಶ್ರೀಂ ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕ? ಸ್ಟ್ಯಾಂಡ್ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ ಆಯ್ತಪ್ಪ. ಓಂ ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಂಗೆ. ಮಕ್ಳು ಮನೆ ಎದ್ದೇಳ್ರಪ್ಪ ಹೋಗೋಣ ಸ್ವಾಮಿ, ತಗೊಳ್ಳಿ ತಟ್ಟೆಲಿಕ್ಕಿದೀವಿ ಹಣ್ಣು ಹಂಪಲು ಪಂಚೆ. ಈಗ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ನಂಬರ್ ಒಂದ ಅದ್ರಾಗ ಚೀಟಿ ಬರ್ತ್ ಕಳಿಸಿ ಸ್ವಾಮಿ. ಅಣ್ಣಾರೇ ಒಂದ್ ನಿಮಿಷ, ನಮಗೆ ಬಸ್ಸಿಗೆ ಟೈಮ್ ಆಗ್ತದೆ, ನಾವು 12 ಜನ ಬಂದಿದೀವಿ ಅಣ್ಣಾರೇ. ಕಷ್ಟ ಪರಿಹಾರ ಆಗಿದೆ ಸ್ವಾಮಿ. ಹಂಗ ಆಡ್ತೀಯ ನೋಡ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಾಕಂದವ್ರು, ನೀನು ಎದ್ದು ಆಚೆ ಅಂತೀಯ. ನಮ್ಗೆ ಕಷ್ಟ ಪರಿಹಾರ ಮಾಡ್ಯಾವ್ರಿ ಈ ಸ್ವಾಮಿಗಳು. ಮಳಿದಾಯ್ತು ಆಚೆ ಕಡೆಗೆ ಇದ್ಯಾ ಸ್ವಾಮಿಗಳು ಈಗಲ್ಲ. ಇವಳು ಯಾವ ಇವಳು ನೋಡಿ ಸ್ವಾಮಿ, ಮಕ್ಳು ಟೈಮ್ ಆಗ್ತದೆ, ಮಕ್ಳಿಗೆ ಹಾಲಿಲ್ಲ ಸ್ವಾಮಿ. ನಾವು ಹೊತ್ತಿಗೆ ತಗೊಳ್ಳಿ, ನಿಮ್ ಎಳೆ ಮಕ್ಳುಗಳೆಲ್ಲ ಬಂದವೆ. ನಿಮ್ ಕಷ್ಟ ನಾವು ನಮ್ ಕಷ್ಟ ನೀವು ಪರಿಹಾರ ಮಾಡಿದ್ದೀರಾ ಸ್ವಾಮಿ. ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ. ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ, ಇದು ಫೋನಿನ ಚೀಟಿನ ಸ್ವಾಮಿ. ಭಕ್ತ ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ. ಇನ್ನ ಎಷ್ಟು ಜನ ಇದಾರೆ ಗೊತ್ತಾ? ಇನ್ನು 60-70 ಜನ ಇದಾರೆ. ಪರಮಾತ್ಮ. ಒಬ್ಬೊಬ್ರಿಗೆ 5 ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತಾಗುತ್ತೆ ಹೇಳು ನರಸಿಂಹರಾಜು?
ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ನಿಮ್ಮ ಶಾಸಕ ಬೆಂಕಿ ಎದ್ದು ಆಚೆ ಹೋಗು ಅಂತ ಅಂತಾರ ಸ್ವಾಮಿ. ಮಳೆ ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು. ಏನ್ ಸ್ವಾಮಿ? ಅವ್ರು ನನ್ನ ಭಕ್ತಿ ಬಗ್ಗೆ, ನನ್ನ ದೇವ್ರ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ? ನಮ್ಗೆ ನಮ್ಮ ಮಂದೇವ್ರೆ ಸಾಕು, ಯಾ ಯಂತ್ರನು ಬೇಡ, ಮಂತ್ರನು ಬೇಡ, ನಮ್ಮ ಮಂದೇವ್ರೆ ಸಾಕು. ಇಲ್ಲಿ ಕೇಳಕ್ಕೆಲ್ಲ ಆಚೆಗೆ ಹೋಗು ಅಂತ ಅಂತಾರ. ಒಂದು ನಿಮಿಷ ನಾನು ಹೇಳತ್ತಾಗ ಕೇಳಿಸ್ಕೊ. ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನಿನ್ ಹೆಂಡತಿ, ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದೋಗ್ ಮಾಡ್ಲಾ? ಮಗ ಮಗ ಅಮ್ಮನ ಕಾಲು ಕೈ ಬಿದ್ದೋಗ್ತಾವೆ ಅಂತ ನಿಮ್ ಬಾಯಲ್ಲಿ ಹೇಳು ಸ್ವಾಮಿ ತಪ್ಪಾತು ಅಂತ. ಹಲೋ, ನನಗಲ್ಲ ನಿನಗೆ, ನಿಮ್ಮ ಅಮ್ಮನ್ ನನಗೆ ಯಾಕೆ ಬಿದ್ದೋಗ್ತಾವ? ನಿಮ್ಮ ಅಮ್ಮನ್ ಇದಕ್ಕೆ ನಿನಗ್ ಬಿದ್ದೋಗ್ತಾವಂತೆ ಸ್ವಾಮಿ ಹೇಳ್ತಾ ಇರೋದು. ನನಗೆ ಯಾಕೆ ಬಿದ್ದೋಗ್ತಾವ? ನಿಮ್ಮ ಅಮ್ಮನ್ ಹೆಂಗ್ ಕ್ಷಣಕ್ ಬಿದ್ದೋಗ್ತಾವ? ನನಗಲ್ಲ, ನನಗೆ ಯಾಕೆ ಬಿದ್ದೋಗ್ತದೆ? ನಿಮ್ಮ ದೇಶ ನನಗೆ ಬಿದ್ದೋಗ್, ನಿನಗೆ ಯಾಕೆ ಗುಂಜಿ ಕಳಿಸಿ ಆಚೆ ಯಾಕೆ ಕಳಿಸಿ ನನ್ನ? ನಿನಗೆ ಬಿದ್ದೋಗ್ತಾವಂತೆ. ಹೋಗತ್ತ ನನಗೆಲ್ಲ ಬಿದ್ದೋಗ ನಿನಗೆ. ನೋಡಲ್ಲಿ ಸ್ವಾಮಿಗಳು ಹೇಳ್ತಾವ್ರ, ಸ್ವಾಮಿಗಳು ಅಷ್ಟೆಲ್ಲ ಪಜಿತ್ ಬಿದ್ಕೊಂಡ್ ಬಂದವ್ರು. ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನ್ ಆಚೆಗೆ ಹೋಗು ಅಂತೀಯಲ್ಲ ನೀನು. ಇಲ್ಲಪ್ಪ, ಅವ್ನು ನನ್ನ ಪರಮ ಭಕ್ತ. ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ, ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತ. ಹಂಗಾಗಿ ಅವ್ನ ಕೇಳ್ರಿ, ಅವ್ರಿಗೇನೇನ್ ಬೇಕಾದ್ರೆ. ಅವ್ರು ನಮ್ ನರಸಿಂಹರಾಜು ಸ್ವಾಮಿಗಳೇ, ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ? ಇಲ್ಲ ಸ್ವಾಮಿ, ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ಲ, ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಸ್ವಾಮಿ. ನಮ್ಮ ದೇವ್ರು ಒಳ್ಳೇದ್ ಮಾಡ್ಯವ್ರೆ. ನೀವು ದೇವ್ರು ಅಂತ ನಂಬಿದೀವಿ ತಾಯಿ. ಅಲ್ಲಪ್ಪ, ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ? ಅವ್ರೇನು ಕೋಟಿ ಕೊಟ್ಟಿದಾರ, ಅವ್ರಿಗೇನ್ ಅಷ್ಟೊಂದು ಮಾತಾಡ್ತಿದಾರ ಅಂದ್ರು. ಅದಕ್ಕೆ ನಾನ್ ಹೇಳ್ದೆ ಇಲ್ಲ ಆತರ ಇಲ್ಲ ನೀವು ಅದರ ಮಾತಾಡ್ಬಾರ್ದು. ಅವ್ನು ನನ್ನ ಭಕ್ತ, ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡು ಹೋಗಿ ಅವ್ನಿಗೆ ಫೋನ್, ಅವ್ನು ನನ್ನ ಮುಖ ನೋಡಿಲ್ಲ, ನಾನು ಅವ್ನ ಮುಖ ನೋಡಿಲ್ಲ, ಫೋನ್ ನಂಬರ್ ತಗೊಂಡು ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು, ಈಗ ಇದೇ ನಿನ್ ತರನೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡಿಕೊಂಡ್ ಬಂದಿರೋದು. ನಾವು ಬರ್ತೀವಿ ಸ್ವಾಮಿ, ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ. ಬೇಕಾದ್ರೆ ಅಲ್ಲೇ ಒಂದ್ ರಾತ್ರಿ ಮನಿಕೊಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತೋ, ಬೋರ್ ಹಾಕ್ಸ್ದೋ, ಮನೆ ಕಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸ್ವಾಮಿ. ಮಗ ಎದ್ದೋಗ ಆಚೆ ಅಂತ ಕೇಳಿಸ್ಕೊಂಡು ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ಅಲ್ಲಿ ಹೋಗಿ ಅವ್ರ ಕಾಲ್ ಹಿಡ್ಕೊಂಡ್ ಕುಂತವ್ರೆ. ಲಾರಿನೂ ತಗೊಂಡ್ಬಂದಿದೀವಿ. ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲ ತುಳಿದ್ಬಿಟ್ಟು ಬನ್ನಿ ಸ್ವಾಮಿ. ನೋಡು ಎದ್ದೋಗ್ತಿಯಲ್ಲ ನಿಮ್ಮ ಅಮ್ಮ ಕೇಳಿಸ್ಕೊಳ್ಳಿ. ಅವ್ರು ಸ್ವಾಮಿಗಳು ನಮ್ಮ ಮನೆಗೆ ಬಂದ್ ಹೋಗ್ರಿ ಅಂತ ಅವ್ರಿ, ಅವ್ರ ಯಾರು ಒಳ್ಳೇದಾಗಿರೋದಕ್ಕೆ. ನಮ್ ತೋಟನ ಚೆನ್ನಾಗಿ ಬಂದೋಗಿ. ಹಲೋ ಹಲೋ, ನಂಬಿ ಅಣ್ಣ, ನೀವು ಸ್ವಾಮೀರ್ನ ಒಳ್ಳೇದಾಗುತ್ತೆ. ನಂಬಿದೀನಿ ಅಮ್ಮರೇ. ಇದು ಯಾರೋ ನಮ್ಮದೊಂದು ಮನೆ, ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ. ಬೆಳಗ್ಗೆ ಬಂದ್ ಕಾಯ್ಕೊಂಡ್ ಕುಂತಿದೀವಿ. ನೀ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರು ನೋಡ್ರಿ. ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿದ್ ಕುಡಿಕೊಂಬಂದ್ ಸ್ವಾಮೀರ್ ಹತ್ರ ಕುಂತಿದೀವಿ, ಇನ್ನ ಎದ್ದೋಗಿಲ್ಲ. ಮಕ್ಳೆಲ್ಲ ಆಗಿಲ್ಲ ಅಂತ ಅಳ್ತ್ಕೊಂಡ್ ಕುಂತವೆ. ಏನೋ ತಾಯಿ ಒಳ್ಳೇದಾಗತ್ ನೋಡಿ, ಒಳ್ಳೇದಾಗತ್ ಕಲವ್ರ ನೀವು ಬಂದಿರೋದು. ಒಳ್ಳೇದಾಗ್ಲಿ ತಾಯಿ. ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಓದಿರೋ ತಿಕ್ಕಿ ಎದ್ದೋಗ ಆಚೆಗೆ ನನ್ಗೆ ಯಾವ ಯಂತ್ರನೂ ಬೇಡ, ಮಂತ್ರನೂ ಬೇಡ ಹೇಳ್ತೀನಿ, ವ್ಯವಸ್ಥೆ ಮಾಡ್ತೀನಿ. ಶಿಷ್ಯರಿಂದ ಓ ಸ್ವಾಮಿ, ನಿಮ್ಗಲ್ಲಪ್ಪ ಇಲ್ಲಿ ನಮ್ಮ ಇದಲ್ಲಿ ಎಲ್ಲರಿಗೊಂದು ಹಾಲಿನ ವ್ಯವಸ್ಥೆ, ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು. ಮಾಡ್ಬಿಡು. ಏನ್ ತಿಂತೀರಪ್ಪ ಎಲ್ಲ? ಅನ್ನ ಸಾಂಬಾರು, ಮಕ್ಳಿಗೆ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ, ಅದೇನೋ ಇವ್ರು ಶಿಷ್ಯರು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಕ ನೋಡ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡಿ ತಗೊಂಡ್ ಹೋಗ್ತಾ ಇದ್ದೀನಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು, ಒಂದ್ ಯಾವತ್ತೂ ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ, ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾದ್ರೆ ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ,
ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ಈ ಬುತ್ತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಕದಿನಾಥ ಸ್ವಾಮಿದು ಭಂಡಾರ ಇಟ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಹೊರಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ, ಅಲ್ಲಿ ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ ಸ್ವಾಮಿ, ಇದು ಪೂಜೆ ಉದುಗಟ್ಟಿ ಸುಚ್ಚಿ ಬರಕ್ಕೆ. ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟೇನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಹಾ ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಮಾರ್ಕ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಸಮಯ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ. ಓಂ ಶ್ರೀಂ ಗುರುಭ್ಯೋಂ ನಮಃ ನಮಃ. ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ, ಓಂ ಶ್ರೀ ಏನ್ ಹೇಳ್ಕೊಳ್ಳಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಳ್ಳಿ ಸ್ವಾಮಿ, ಜ್ಞಾಪನಿಸ್ತಾರೆ. ಓಂ 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 ಶ್ರೀ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕ? ಸ್ಟ್ಯಾಂಡ್ ಏನ್ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ. ಓಂ ಅನ್ಎಜುಕೇಟೆಡ್ ಅವರೆಲ್ಲ ಲೋಕಜ್ಞಾನ ಇಲ್ಲ, ಜಾಸ್ತಿ ಓದಿಲ್ರ ನೀನು. ಪ್ರಪಂಚ ಸುತ್ತಿದ್ಯ ನೀನು, ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು, ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ಯಾ. ಆದ್ರೆ ನಿನ್ನ ಇರೋ ಹುಟ್ಟೂರ್ ಬಿಟ್ಟು, ನಿನ್ನ ಹೆಂಡತಿಗೆ ಇರೋ ಊರ್ ಬಿಟ್ಟು ಎಲ್ಲಾನ ಕರ್ಕೊಂಡೋಗಿ. ನಿಮ್ದು ಯಾವ ಊರು? ನಮ್ದು ಇಲ್ಲಿ ತುಮಕೂರ್ ಹತ್ರ ಒಂದ್ 8-9 ಕಿಲೋಮೀಟರ್ ಆಗ ಸ್ವಾಮಿ, ಬಳ್ಳಾಪುರ ಅಂತ. ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗಿ ಒಂದ್ 2 ರೌಂಡ್ ಹೊಡ್ಸ್ಬಿಡ್ರಿ ನೀನು. ತಿರ್ಗಾ ನೀನ್ ಹೆಂಡತಿಗೆ ಮನೆಗೆ ಬರೋದು ಗೊತ್ತಾಗಲ್ಲ, ಮುಗ್ದೆ ಅಲ್ವಾ? ಹಲೋ ಹಲೋ, ಅಲ್ಲಪ್ಪ, ನೀನ್ ಹೆಂಡತಿ ಮುಗ್ದೆ ಅಲ್ವಾನಪ್ಪ, ಗೊತ್ತಾಗಲ್ಲ. ಮುಗ್ದೆ ಅಲ್ಲ, ಮುಂದಗಡೆ ಅಲ್ಲೊಂಚೂರು ಉಳ್ಕಲ್ಲ ಆಯ್ತು, ಅಷ್ಟೇ, ಮುಗ್ದೇನಲ್ಲ. ಅಲ್ಲಪ್ಪ, ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ. ತುಮಕೂರು ಸಿಟಿನ ಒಂದ್ ರೌಂಡ್ ಹೊಡ್ಸ್ಬಿಟ್ಟು ಊರ್ಗ್ ಹೋಗು ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ. ಕರೆಕ್ಟ್ ಸ್ವಾಮಿ, ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡ್ ಆಯ್ತು, ಊರಾತು ಗುಬ್ಬಿ, ಅವ್ರ ಊರ್ ಬಿಕ್ಕೆಗುಡ್ಡ ಅಂತ. ತವ್ರ ಮನೆ ಬಿಡು, ಗೊತ್ತಾಗುತ್ತೆ ನನಗೆಲ್ಲ, ದೈವಶಕ್ತಿಯಿಂದ ಗೊತ್ತಾಗುತ್ತೆ. ಒಬ್ಬ ಬಾಮೈದ ಇರ್ಬೇಕಲ್ಲ? ಒಬ್ರಲ್ಲ ಇಬ್ಬರವ್ರು ಸ್ವಾಮಿ ಬಾಮೈದ. ಅದ್ರಲ್ಲಿ ಒಬ್ಬ ಪಟಿಂಗ. ಓ ನನ್ನ ತಾಂಡಗಲ್ಲೆಲ್ಲ ಹಾಕಿ ರಿಮೈಂಡ್ ಮಾಡ್ಸಿದ್ರು. ನಾನು ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಈ ಮತ್ತಿದು ಅದೇ ಹಿಂಗೆ ಸರ್ಕಾರಗಳು ಹಿಂಗೆಲ್ಲ ಆಗ್ತಾವಲ್ಲ, ಹೇಳಿದ್ ಒಳ್ಳೆ ದೊಡ್ಡ ಇದಾಗುತ್ತಲ್ಲ ಸ್ವಾಮಿ, ಸುದ್ದಿ ಆಗುತ್ತೆ. ನೋಡಪ್ಪ, ನನಗೆ ಬಡವ್ರಿಗೆ 4 ಜನಕ್ಕೆ ಅನ್ನದಾರಿ ತೋರಿಸ್ಬೇಕೆ ಹೊರ್ತು ನನ್ಗೆ ಅವ್ರ ಬಗ್ಗೆ ನಮ್ಗೆ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್ಕಾಗತ್ತೆ? ನಮ್ಗೆ ಅಂತದೆಲ್ಲ ಬೇಕಿರೋದು. ನೋಡಿ ಇದ್ರಾಗ ನೋಡಿ ಸ್ವಾಮಿ, ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ವಿ. TG ದೇವೇಗೌಡ ಇವ್ರೆಲ್ಲನ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು. ಸ್ವಾಮಿ, ನೀವು ಸ್ವಾಗತ ಶಿವಣ್ಣನ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ. ನಮ್ ತೋಟಕ್ಕೆ ಬನ್ನಿ ಗುರುಗಳೇ ಅಂತ ಅಂದ್ರೆ, ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳು, ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ? ಸ್ವಾಗತ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ಅಂದು ನೀವು ಅಲ್ಲೆಲ್ಲ ಓದ್ತೀರ, ನಮ್ಮನ್ನು ಬಡವರು. ಇಲ್ಲಪ್ಪ, ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ. ಮಾತಾಡಿರಲ್ಲ ಅವ್ರು ಯಾವ ತಾಲೂಕ್ನಾಗ ಹಂಗಂತ ಕೇಳಿ, ಇವ್ರು ಸ್ವಾಗತ ಶಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌನ್ ಆಗಿ ಒಬ್ರು ಮಾಜಿ MLA ಅಂತ ಇದ್ರು. ಇಲ್ಲ ಆತರ ಅಲ್ಲ, ಅವರು ಬೆಂಗಳೂರು ಹತ್ರ ಆನೇಕಲ್. ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡಪ್ಪ. ಅಲ್ಲ, ಟವರ್ ಇರತ್ತ, ಬಂದ್ ಮಾತಾಡಪ್ಪ ನರಸಿಂಹರಾಜು. ಟವರ್ ಒಂದು ನೆಲ್ಲು ಹೋಗೋದು ಇಷ್ಟ ಚಿಕ್ಕ ಮನೆ ಸ್ವಾಮಿ, ಆಚೆ ಕಡೆ ಅಳಿತಾ ಇದೆ.
ಇನ್ನ ನಿನ್ನ ಕರೆಕ್ಟಾಗಿ 48 ದಿವಸದಲ್ಲಿ ನಿನ್ ಮನೆ ಆಗಂಗ್ ನಾನು ಮಾಡ್ಕೊಡ್ತೀನಿ. ಆಯ್ತು ಸ್ವಾಮಿ, ಒಳ್ಳೇದು. ನಿನ್ಗ ಅವ್ರವ್ರೆ ಭಕ್ತಾದಿಗಳು ಒಬ್ರು ನಾನು ಟೈಲ್ಸ್ ಕೊಡಿಸ್ತೀನಿ, ಒಬ್ರು ಮಣ್ಣು ಕೊಡಿಸ್ತೀನಿ, ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ. ಆಯ್ತು ಸ್ವಾಮಿ. ನಿನ್ ಬಾಮೈದಿರು ಮಾವದಿರು ಅವರು ಅಣ್ಣ ತಮ್ಮದಿರು ಎಲ್ಲ ಸಹಾಯ ಮಾಡ್ಬೇಕು. ಆಯ್ತು ಸ್ವಾಮಿ. ಹೂವಿನ ಸರ ಎತ್ತದಂಗೆ ಎತ್ತುತ್ತೀನಿ, ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು. ಇದೇನಕ್ಕೆ ಒಂದು ಕೈ ಹಾಕಿದೀವಿ ಆಗ್ತದೆ ಸ್ವಾಮಿ. ಇದು ಏನ್ಕಪ್ಪ ಇದೇನೋ ಇದು ಇನ್ಕಮ್ ಟ್ಯಾಕ್ಸ್ ನಾಗೆ ಅದೇನೋ ದುಡ್ಡು ಕಟ್ಬಿಟ್ಟು ಎಲ್ಲ ನಮ್ಮ ಹೆಸರಂತೆ ಮಾಡಿಸ್ಕೊಂಡ್ರೆ ಇದು ಗೌರ್ಮೆಂಟ್ ನಿಂದ ಲೋನ್ ಕೊಡ್ತಾರೆ. ತಿಂಗಳಿಗೆ 4,000 ಕಟ್ಟಂಗೆ 10 ಲಕ್ಷ ಕೊಡ್ತಾರೆ. ಅದೇ ಸುಳ್ಳದಿಟ್ಟವನ ಅದೆಲ್ಲ ಸರ್ಕಾರದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಗೆ ಅದು ಬಂದಿಲ್ಲ. ಅದನ್ನ ಕೇಳೋ ಪ್ರಶ್ನೆ ನೀನ್ ನನಗೆ. ಅಲ್ಲ ಒಳ್ಳೇದಾಗತ್ರ ಅಂತ ಯಾರು ಬಂಡವಾಳ ಯಾಕೆ ಆಗ್ತೀಯ ಲೋನ್ ತಗೊಂಡು ಕಟ್ಸು ಅಂತ ಅಂದ್ರು, ಅದಕ್ಕೆ ಸ್ವಾಮಿ ಕೇಳಿದೆ. ಅದನ್ನ ನೀನ್ IT ರಿಟರ್ನ್ಸ್ ಮಾಡ್ಬೇಕಪ್ಪ, IT ರಿಟರ್ನ್ಸ್ ಮಾಡ್ಬೇಕು. ಅದೆಲ್ಲ ದುಡ್ಡು ಕಟ್ಟಿದಂತ ಟ್ಯಾಕ್ಸ್ ಕಟ್ಬೇಕು ನೀನ್ ಇರೋ ದುಡ್ಡುಗದಕ್ಕೆ. ಅದೆಲ್ಲ ಮಾಡ್ಸಿದ್ರೆ 16,000 ರೂಪಾಯಿ ಕೇಳಿದಾರೆ ಸ್ವಾಮಿ. ಅದಿರ್ಲಿ. ಹೌದು ಸ್ವಾಮಿ. ಈಗ ನಿಮ್ಗೆ ತಿಳಿಸಿರ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ. ನಮಗೆ ಬರೀ ನೀರೇ ಕಾಣಿಸ್ತಾ ಇದೆಯಲ್ಲ, ಕೆರೆ ಇದೆಯಾ ನಿಮ್ ಮನೆ ಹಿಂದ್ಗಡೆ? ಮನೆ ಹಿಂದ್ಗಡೆ ಇಲ್ರ, ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮೂರು ಸೆಂಟ್ರಲ್ಲಿ. ಅದ್ರ ಹಿಂಭಾಗ ಒಂದ್ ಸ್ಕೂಲ್ ಐತೆ, ಸ್ಕೂಲ್ ಪಕ್ಕದಾಗಿ ಕೆರೆ ತುಂಬೆ ಸ್ವಾಮಿ. ಇದು ಚಾನಲ್ ನೀರ್ ಬಂದು. ನಿಮ್ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ವೋ ಅದನ್ನ ಹೇಳು. ಐತೆ ಸ್ವಾಮಿ. ಮತ್ತೀಗ ಅದನ್ನ ಹೇಳ್ಬೇಕು. ನಿಮ್ದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ. ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ ಮನೆ ಇರೋದು ಅಲ್ವಾ? ಹ್ಞೂ ಸ್ವಾಮಿ. ಆಮೇಲೆ ಮನೆ ತ ಒಂದು ದೊಡ್ಡ ವೃಕ್ಷ ಐತೆ. ವೃಕ್ಷ ಅಂದ್ರೆ ಮರ. ಟೂ ವೀಲರ್ ಗಾಡಿ ಐತೆ. ನಿಮ್ ಮನೆ ಅಕ್ಕಪಕ್ಕ ಆಟೋ ರಿಕ್ಷಾ ಇಲ್ಲ. ಆಟೋ ರಿಕ್ಷಾ ಅಲ್ಲ, ಮರ ದೊಡ್ಡ ಮರ. ವೃಕ್ಷ ಅಂದ್ರೆ ಮರ ಅಂತ. ನಾನು ಆಟೋ ರಿಕ್ಷಾ ಅಂತ ಅಂತಿದ್ದೆ. ನಾನು ಟೂ ವೀಲರ್ ಐತೆ. ಹಲೋ, ಹಳ್ಳಿ ಮರ ಐತೆ. ಅದನ್ನೇ ಹೇಳ್ತಾ ಇರೋದ್ ನಾನು. ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ? ಟೆಂಪರವರಿ ಹೋಗ್ತಾವ್ರ ಸ್ವಾಮಿ. ಇದು ಅಂತ HL ಗೌರ್ಮೆಂಟ್ ಕೆಲ್ಸಕ್ಕೆ ಮಾಡ್ಕೊಡ್ಲಾ? ಮಾಡ್ಕೊಡಿ ಸ್ವಾಮಿ. ಮಗಳು ಗಂಡ್ ನೋಡ್ತಿದ್ಯಾ? ಗಂಡೇನ್ ನೋಡ್ತಾ ಇಲ್ಲ ಸಲ. ಒಂದ್ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಯಾವ್ದನ ಏರ್ ಆಫೀಸರ್ ಬತ್ತು. ನಾವು ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ. ಹಂಗಾಗಿ ಯಾವ್ದನ ಒಂದು ಜಾತಿ ಮುಖ್ಯ ಅಲ್ಲಪ್ಪ, ಗುಣ ಮುಖ್ಯ ಅಲ್ವಾ? ಆಯ್ತು ಸ್ವಾಮಿ. ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ ಸ್ವಾಮಿ. ನೀವು ಜಾಗಕ್ಕೆ ಬರ್ತೀವಿ. ಅಲ್ಲ, ಮಗನ್ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ. ಮಗಳಿಗೆ ಒಳ್ಳೆ ವರ ಬರಂಗ್ ಮಾಡ್ಕೊಡ್ತೀನಿ. ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡಿಕೊಂಡು ಓಡಾಡ್ತೀಯಲ್ಲ, ನೀನ್ ಸರಿ ಇಲ್ಲ. ನೀನು ಚಂಗ್ಲು ನೀನು. ಅಲ್ಲ, ಟವರ್ ಇರತ್ತ ಮಾತಾಡಪ್ಪ. ಒಂದೇ ಒಂದ್ ನಿಮಿಷ ಆಗೋಯ್ತು. ಇಲ್ಲ ಪ್ರಯೋಗ ಮಾಡಲ್ಲ. ಟವರ್ ಇರತ್ತ ಬಂದ್ ಮಾತಾಡು. ಕೇಳಿಸ್ತೈತೆ. ಆಮೇಲೆ ಈಗ ಅವೆಲ್ಲ ಬಿಡು, ಜೀವನದಲ್ಲಿ ಮುಂದೆ ಬರ್ತೀಯ. ನೀನ್ ಏನ್ ಕೊಡ್ತೀಯ ನಂಗೆ ಜೀವನದಲ್ಲಿ? ಎಲ್ಲ ಒಳ್ಳೇದ್ ಮಾಡ್ಕೊಟ್ರೆ ಒಂದ್ ಗಂಟೆ ಮಾಡಿಸ್ಕೊಡ್ತೀನಿ. ಎಲ್ಲಿಗೆ? ತಾಯಿ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ ಎದುರುಗಡೆ ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗೆ ಒಂದು ಆಂಗಲ್ ಹಾಕ್ಸ್ಬಿಟ್ಟು ಕಂಬಿದು ಒಂದು ಪೈಪ. ಆಯ್ತು, ನಿನ್ ಭಕ್ತಿಯಿಂದ 5 ರೂಪಾಯಿ ಕೆಲಸ ಮಾಡ್ಕೊಡು. ನಾವೇನ್ ಇಷ್ಟೇದು ಅಂತ ಕೇಳಲ್ಲ, ಆಯ್ತಾ? ಆಯ್ತಾ, ಅವೆಲ್ಲ ಮಾಡಿಸ್ಕೊಡು. ನಿಂಗೆಲ್ಲ ಒಳ್ಳೇದಾದ್ಮೇಲೆ. ಈಗ ಮಗಳು ಏನಾದ್ಲು ಸುಮ್ಮನೆ ಆದ್ಲಾ? ಇನ್ನೇನಂತೆ ನಿನ್ ಮಗಳು? ಅಂದ್ರೆ ನಿನ್ ಹೆಂಡತಿ. ನನ್ನ ಹೆಂಡತಿರು ಅಂತಂದ್ರೆ ಆ ಕಡೆಗೆ ಹೋಗಿವ್ರ ಸ್ವಾಮಿ. ಎಲ್ಲ ಎಲ್ಲ ರೂಮ್ ಆ ಕಡೆಗೆ, ಬಾತ್ರೂಮ್ಗ. ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ. ನಮಸ್ಕಾರ. ಇದು ಬೆಳಗ್ಗೆ ಮಾಡಿ ಸ್ವಾಮಿ. ಆಯ್ತು. ಹಲೋ, ಹೇಳಿ. ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ. ನಮ್ಗೆ ಆಗಿದ್ರಲ್ಲ. ಅಯ್ಯೋ ಒಂದ್ ತಾಯಿ ನಾಯಕ ಎದ್ದಾದಾಗ ಹಂಗೆ ಮನಿ ಕಂಡಿದ್ರ ಆಯ್ತಲ್ಲ. ಎದ್ದಾಗ್ಲಿಂದ ಇದೇ ಆಗೋದಲ್ಲ. ಮಾತೆ ಬೇರೆ ಮುಗ್ದೋಯ್ತು. ಅಯ್ಯೋ
ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗೊಂಡಿರ? ಅಯ್ಯೋ ಅಯ್ಯೋ ಇವ್ರ ತಾಯಿನ ಆಕೆ ಯಾಕನಪ್ಪ ಅಂತ ಗೌರಿ ಹಬ್ಬ ನಮ್ಮನ್ನ ಆಕೆ ಯಾ ಕಡೆಗೆ ಎದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶ್ ಅಣ್ಣರು ಹಂಗ್ ಬೈದ. ಇವ್ರು ನೋಡ್ರಿ ಹಿಂಗಂದ್ರು ಇವ್ರು. ನಮ್ ದುಡ್ಡು ಕಾಸು ನಂತ ವಿಧಿದ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ. ಅಕ್ಕ ನನ್ ಸೀಲೆನು ಕಿತ್ಕೊಂಡ. ಮಾತಾಡಕನ ಬಿಡಲ್ಲ ತಾಯಿನ ಹಾಕ್ಯ ಇವ್ರ ಅಮ್ಮನ್ನ ಹಾಕ್ಯ ಮಾತ್ರೆ ಬೇರೆ ಇದು ನಾವು ನನ್ ಒಡವೆ ಕಿತ್ಕೊಂಡ, ನನ್ ದುಡ್ಡು ಕಿತ್ಕೊಂಡ, ನನ್ ಬಾಳೆ ಹಾಳ್ ಮಾಡ್ದ, ಮನೆ ಮಾರಿಸ್ದ, ಎಲ್ಲಾ ಮಾಡ್ಕೊಂಡ. ಅವನು ಹೊಸ ಹೊಸ ಬಟ್ಟೆ ಒಡವೆ ಎಲ್ಲಾ ಮಾಡ್ಸ್ಕೊಂಡ. ನಂದ್ ಮಾರ್ದ, ನನ್ಗೆ ಪುಗ್ಲಿ ಇಕ್ತ, ಅವನ್ ಮಾಡಿಸ್ಕೊಂಡ. ನಿನಗೆ ಜೀವಕ್ಕೆ ಜೀವ ಮಾಡ್ಕೊಂಡು ನೀನು ಜೀವಕ್ ಜೀವ ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ನಿನ್ಗೆ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿನ್ಗೆ ಕಷ್ಟದಲ್ಲಿ ಬಿಸ್ಲಕ್ ಬಿಡಲ್ಲ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬಂದ್ ಅಂತ ಬಂದು ಉಡ್ಸಿ ಅವನ ಅಮ್ಮನ ಎಂತದ ಒಂದ. ಅವನಮ್ಮ ಅದನ್ನು ಬೀದಿ ಪಾಲ್ ಮಾಡ್ದ. ಈ ನನ್ ಮಗ ಬೊಡವೆ ಬಟ್ಟೆ ಮನೆ ಮಠ ಎಲ್ಲ ಮಾಡ್ಕೊಂಡ ಅವನ ಅಮ್ಮನ್ನಕ್ಕೆ ಮಾಡ್ಕೊಂಡು ಮೂರ್ ತಗ್ ಬಕೆಟ್ ಇಕ್ಬೇಕು ಮಳೆ ಬಂದ್ರೆ ನಿನ್ನಿಂದ ಮಾತ್ರ ನುಂಗಿ 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 ರೀಸರ್ಸ್ ಎಲ್ಲ ಸೀಮೆ ಸಿಂಗ್ ಗಂಜ್ ಬಂದಂಗ್ ಗೊತ್ತಾಗ. ಯಾಕೆ ನನ್ನ ಹಾರ್ಟ್ ಅಟ್ಯಾಕ್ ಬಂದ್ ಮಾಡ್ತೀನಿ? ನಮ್ಮನ್ನೆಲ್ಲ ಹಾಳ್ ಮಾಡಿದ್, ನಮ್ ಜೀವನನೇ ಇಷ್ಟ ಹಾಳ್ ಮಾಡ್ಬಿಟ್ಟೆ. ನಮ್ ಜೀವನ ಮಾಡಿದ್ಮೇಲೆ ನೀನ್ ಇನ್ನ ಬದುಕಿದ್ಯಲ್ಲ, ಒಂದೆರಡು ಮಾತಾಡಕ್ಕೆ ಹೆಂಗ್ ಬೆಳೆಸ್ಕೊಂಡಿದೆ ನೋಡು. ಆ ಕನ್ನಂಬಾಡಿ ಕಟ್ಟೆ ಬೆಳೆಸ್ಕೊಂಡಂಗೆ ಇಷ್ಟು ದಪ್ಪ ಬೆಳೆಸ್ಕೊಂಡಿದ್ಯಾ ನೋಡಪ್ಪ ಸ್ವಾಮಿ. ನಮ್ಮಪ್ಪ ತಂದೆ ವೆಂಕಟರಮಣ ಎಲ್ಲಿದ್ಯೋ? ತಂದೆ ನರಸಿಂಹಸ್ವಾಮಿ ಇವ್ರ ಮನೆ ಎಲ್ಲ ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡವನೆ. ಕನ್ನಂಬಾಡಿ ಕಟ್ಟೆ ಮಾಡ ಅದನ್ನು ಹೊಡೆದು ಕುಯ್ದು ಕಿಡ್ನಿ ಎಲ್ಲ ಕುಯ್ದು ನಿನ್ ನಮ್ಮ ತೆಗ್ಸಿ ನಿನ್ ತಾಯಿನ ಹಾಕ್ಯ ಯಾ ಊರಿಂದ ನನ್ ನಂಬರ್ ಕೊಟ್ರೆ ನಂಬರ್ ಮುಂಡೆ ಅಲ್ಲ ನಂಬರ್ ಕೊಟ್ರು ಯಾರ್ಯಾರೋ ನಂಬರ್ ತಗೊಂಡ್ರು. ಅಮ್ಮನ್ನ ಹಾಕ್ಯ ಯಾರ್ದೋ ಜೀವಗಳು. ನನ್ ಬಾಳೆ ಹಾಳ್ ಮಾಡ್ಬಿಟ್ಟ. ನಿಮ್ಮನ್ನೆಲ್ಲ ಬಿಡಿದ್ ಯಾರೋ ಇಲ್ಲ ಯಾರೋ ದುಡ್ನವ್ರು. ನಿಮ್ಮ ಅಮ್ಮ ಇನ್ನೊಂದ್ಸಲ ಜೀವನದಾಗ ಮಾಡ್ಬೇಡ ನಿನ್ ತಾಯಿನಾಕ್ಯ. ಮೊನ್ನೆ ರಾಗಿ ಪಾಗಿದೆಲ್ಲ ಮಾತಾಡಿಲ್ವ ಇವ್ರು ಸರ್ಕಾರ ಇವ್ರೆಂತವ್ರು ಕೆಂಪು ಅವರು ಗಾಡಿಯಾಗೆ ನಿಮ್ ತಾಯಿನಾಕ್ಯ ಎಲ್ಲ ಮಾತಾಡಿಲ್ವ? ನಿಮ್ಮ ಅಮ್ಮನ ಇವತ್ತು ನಾಳೆ ಕೊಡ್ತೀನಿ, ನನ್ ನಿನ್ ಫೋನ್ ಮಾಡೋ ತಾಯಿ ಹಾಳು ಬಂದೊಂದ್ ನೋಡು. ಬಾರೋ ಅಪ್ಪನ ಹತ್ರ ಬಾರೋ ಅಪ್ಪನ ಹತ್ರ ಮಾತಾಡ್ಬಾರೋ. ಅಯ್ಯೋ ನಿನ್ ತಾಯಿನಾಕ್ಯ ಸತ್ತೋದ ಕೂಗ್ತಾರಲ್ಲ, ನಿಮ್ ಅಪ್ಪ ಸತ್ತೋದ್ ಬಾರೋ ಅಂತ ಹಂಗ್ ಕೂಗ್ತಿಲ್ಲಲ್ಲ ತಾಯಿನಾಕ್ಯ. ಹಲೋ ಡ್ಯಾಡಿ. ಹೇಳಪ್ಪ ಆಯ್ತು ನಿಮ್ಮ ಡ್ಯಾಡಿ ಹಬ್ಬದ ದಿವಸ ಬೈಬೇಡ ಅಂಟಿ. ನಮ್ಗೆ ಯಾಕೆ ಡ್ಯಾಡಿ ಬೈದ್ಯಾ? ನನ್ಗ್ ಬಟ್ಟೆನೆ ಕೊಡ್ಸಿಲ್ವಲ್ ಡ್ಯಾಡಿ ನೀನು? ಗಾಡಿಯೆಲ್ಲ ನಾನು ನರಸಿಂಹರಾಜ ಕಣಪ್ಪ, ನಿಮ್ಮ ಅಮ್ಮಗೆ ಹೇಳಪ್ಪ ಫೋನ್ ಮಾಡಿ. ನನಗೆ ಫೋನ್ ಮಾಡ್ಬೇಡ್ರಪ್ಪ, ಆಪ್ ಮಾಡ್ತೀನಿ. ಇದು ನಾಟ್ರಿ ಚಪ್ಪಲ್ ಕಂಡವ್ರೆ ಕೆರಾರ್ದು ಹಂಗ್ ಇದ್ ಬಿಡ್ತಾರ ನಮ್ಮನ್ನ. ಯಾವಳ ಹುಡುಕೊಂಡ್ ಇಲ್ಲಿ ಮನಿ ಕಂಡವ್ ನೀಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ನಾನ್ ಸುಮ್ನೆ ಇಕ್ಕ ಅಲ್ಲ ಅಲ್ರಿ. ಒಂದೇ ಒಂದ್ಸರಿ ಮಾತಾಡಿ. ಏನ್ ಗೊತ್ತಾ, ನಾನು ಇನ್ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ. ಆಯ್ತು, ಇಲ್ಲಿ ಕೆಳಗಡೆಗೆ ಅವ್ರೆ ಆಮೇಲೆ ಮೆಟ್ಟವ್ರದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನಿ ಕಂಡಿದ್ದೀರಾ ಅಂದ್ರೆ ನಿಮ್ಮ ಔಟ್ ಕೂಡ್ಲಾಗ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ ಎಲ್ ಮನಿ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಇಲ್ಲಿ ನಮ್ಮ ಮಗಂತವ್ರು ಅಗ್ಗಿ ಎಸ್ಕೊಂಬಂದ್ ಓದ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಮಗನ್ ತಗಿಸ್ಕೊಂಡಿದೀನಿ ಕಣವ. ಅವನಿ ಇಷ್ಟು ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಈಚೆ ಕಡೆಗೆ ಎದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಕ್ಕೆ ನಿಮ್ಮ ಅಮ್ಮ ಬೆಂಕಕ್ಕೆ, ನಿಮ್ಮ ಅಮ್ಮ ಕೈಸಕ್ಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಉಯ್ದ್ ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಗ್ಲ ಮನಿ ಕಂಡವ್ರಿ ಅಂತ. ಅಲ್ಲ ನೀವು ಏನ್ ನನ್ ಜೊತೆ ಮಾತಾಡ್ತಿಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನಿ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ ನೀವ್ ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಈಗ ಹೇಳ ನನ್ ಜೊತೆ. ಏನಕ್ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ?
ಓ ಅಮ್ಮ ಇಲ್ಲಿ ಕೆಳಗಡೆ ಮನೆಗವ್ರೆ, ಈ ಕಡೆ ಬಾಕ್ಲ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಟ ಕಡಿತಾ ಇಲ್ವಾ ಅಂತ ಅಂದ್ರೆ ಇವ್ನು ಇಲ್ಲಿ ಕದಾಕಿ ಮನಿಕೊಂಡವ್ರಿ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ, ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳಾಗ ಮನಿಗೈತಿ. ನಾಯಿ ಬೇರೆ ಮಗಳಂದೆ. ಓ ಇನ್ನೇನ್ ಮಾಡ್ತೇವೆ, ತಾಯಿನ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳಾಗ ಮನಿಕಂತ ನಮ್ನ ಎಷ್ಟು ಹೊಡೆದ್ರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ಅಮ್ಮನ್ನ ಹಾಕ್ಯ ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು ತಾಯಿನ ಹಾಕ್ಯ. ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವೆ ಪಬೇಕು ತೊಳಸೆ ಗುಳಾಗೋದ್ರಾಗ ಮೈಯಾಗೆಲ್ಲ ಕೊಡದಿಕ್ಕಾವೆ ತಾಯಿನ ಹಾಕ್ಯ. ಏನ್ ಕೇಂದ್ರ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ನುಗ್ಗಿಕೊಳ್ಳ ತುಲ್ಲಿ ಏನ್ಕೆ? ಓ ನಮ್ಮನ್ನ ಕೆಳಗಡೆ ಮನೆಗವ್ರಿ. ಅಲ್ಲರಿ ಅಲ್ಲ ಚಿನ್ನು, ನಿನ್ಗೇನ್ ಕೀಚಿಗೆ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ 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 ಹೇಳಿ ಸರ್. ಹೇಳಿ ಎಲ್ಲಿದ್ಯೋ? ನಾನೀಗ ಮನೆಗಿದ್ದೀನಿ ಸರ್. ಎಲ್ಲರೂ ಮನೆಗೆ ಇರೋದು. ಯಾರು ಹೇಳಿ? ಕೊರೋನಾ ಬಂದಿದ್ದಾಗ ಎಲ್ಲರೂ ಮನೆಗೆ ಕಣಯ್ಯೋ. ನಿನ್ ಬಾಯಿಗೆ ಮಣ್ಣಾಕ ಅಚ್ಚುಕಟ್ಟೆ ಮಾತಾಡಕ್ ಕಲ್ತ್ಕೊಳ್ರಿ. ಕುಡ್ದಿದ್ರೆ ನೀನ್ ಹೊಟ್ಟೆಗಿರ್ತೈತೆ. ಎಲ್ಲಿದ್ಯಾ? ಮನೆಗಿದ್ದೀನಿ. ಮೊಬೈಲು ರಿಪೇರಿ ಕೊಟ್ಟಿದ್ದಲ್ಲ, ಮೊಬೈಲ್ ಈಸ್ಕೊಂಡು ಹೋಗಕ್ ಆಗಲ್ವಾ? ಇದು ಬಾಕು ತೆಗ್ದಿರಲ್ಲ ಅಂತ ಇವ್ರೆ ಸರ್, ಬೇಜಾರ್ ಮಾಡ್ಕೊಬೇಡಿ. ಲೌಡಕ್ಕೆ ಬಂದ್ ಮೊಬೈಲ್ ಇಸ್ಕೊಂಡ್ ಹೋಗಯ್ಯೋ. ಅಲ್ಲೇ ಬಂದ ಇಕ್ಬಿಡಕ್ಕೆ ನಿಮ್ ಮತ್ತೆ ಮನೇನ ಅದು. ನಾವು ಮುಚ್ಕೊಂಡಿರಲ್ಲ. ನಾನು ಹೇಳದಕ್ಕ ಡಿಸ್ಪ್ಲೇ ಎಲ್ಲ ಹಾಕಿದೀನಿ, ಈಗ ಎಲ್ಲ ಇದ್ ಮಾಡಿದೀನಿ. ಬತ್ತೀನಿ ಈ ಸೋಮವಾರ ಬತ್ತೀನಿ, ಆ ಸೋಮವಾರ ಬತ್ತೀನಿ ಅಂತ ಹೇಳೋನು. ನೀನ್ ಲೌಡಕ್ ಬರ್ಬೇಕ ಬೇಡವಾ? ಹೆಣ್ಣು ಗಂಡು ಅತ್ತೈತ ಓಡಾಡ್ಕೊಂಡು ಕದ ತೆಗ್ದಿಲ್ಲ ಅಂತ ತಿಳ್ಕೊಂಡೆ ಸ್ವಾಮಿ ನಾನು. ಲೇ ಅಂಗಡಿ ತೆಗ್ದಲ್ಲೇ ಯಾರ ಹೆಸರೇನು ನಿಂದು? ಬೆಳಿಗ್ಗೆ ಮಾಡ್ತೀನಿ ಬಿಡಿ, ಕುಡ್ದು ಬಿಟ್ಟವ್ರಿ ಯಾವ ತೂಲ್ ನನ್ ಮಗ. ಹಲೋ ಬೇಡದಾರ ಮಾತಾಡ್ದಂಗ ಮಾತಾಡ ನೋಡ ಅವನು. ಅಲ್ಲ ಅಣ್ಣ, ನಿನ್ ಹೆಸರೇನ್ ಹೇಳು? ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಅಣ್ಣ ನಿನ್ ಹೆಸರೇನ್ ಹೇಳು? ನರಸಿಂಹರಾಜು ಬಳ್ಳಾಪುರ. ಬೆಳಿಗ್ಗೆ ಮಾಡ್ತೀನಿ. ಆಯ್ತು. ಮೊಬೈಲು ರಿಪೇರಿ ಆಗೈತೆ. ಇವಾಗ ಬೆಳಿಗ್ಗೆ ತೆಗಿದ್ರ ಸರ್ 8 ಗಂಟೆ ವರ್ಷಕ್ಕೆ. ಈಗ ನಾನ್ 8 ಗಂಟೆಗೆ ಅಂಗಡಿ ತೆಗ್ದು 9 ಗಂಟೆ ತೆಗಿತೀನಿ. 6:30 ತೆಗಿತೀನಿ. ಆಯ್ತು ಸ್ವಾಮಿ. 8:30 7:30 8 ಗಂಟೆ ಹಂಗ್ ಬರ್ತೀನಿ ಸ್ವಾಮಿ. 1300 ರೂಪಾಯಿ ಆಗೈತೆ. ಆಯ್ತು ಸ್ವಾಮಿ ಕೊಡ್ತೀನಿ. ಎಷ್ಟು ಹೇಳು? 1300. ಹಾ ಕೊಡ್ತೀನಿ ಸ್ವಾಮಿ. 1300 ರೂಪಾಯಿ ಆಗೈತೆ. ಮೊಬೈಲ್ದು ದುಡ್ಡು ಕದ ಹಾಕಿದ್ದೀರ ಅಂತ ತಿಳ್ಕೊಂಡೆ ಅಣ್ಣಾರೆ. ತಿಕ್ಕ ಮುಚ್ಕೊಂಡ್ ಬಾರಲ್ಲೇ ತೆಗ್ದಿದ್ದೀನಿ. ತಲೆಗತ್ತೀರ ಕುಡಿದ್ಬಿಟ್ರು ಫೋನ್ ಮಾಡ್ತೀಯ? ಸರ್ ನಮಸ್ತೆ, ನಾನು ನಾಗರಾಜು ಸರ್. ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್. ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರ್ಗೂ ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತಿದೆ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು. ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಡಿಕೊಂಡ್ಲಿ ಸರ್ ನಾನು?
ಒಂದ್ ಮೇಲೆ ಅವು ಮದ್ವೆ ಇದು ಏನು ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಓ ಅಲ್ಲ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ, ಅದು ಆಗಿ ಬರ್ತೈತೆ. ನಾವ್ ಇವಾಗ ನೋಡಿ 1 ವರ್ಷ ಆಗಿ ಎರಡು ಮಾಡಿ ಹಾಕಿರೋದು. ಇನ್ನೇನ್ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದ್ವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನು ಅಂದ್ರೆ ಅದು ಒಂದ್ ಇರ್ಲಿ ಇಲ್ದಲೆ ಇರ್ಲಿ ಆಗೋಗ್ರಿ ಸ್ವಾಮಿ. ಇದು ಮದ್ವೆ ಮನೆ ಅಂದ್ರೆ ಕಷ್ಟ. ಕಷ್ಟ ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಕೈ ಎತ್ತಿರ್ರಿ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ, ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ಬಿಡ್ರಿ 25. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಮರ್ತ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೆ ಬರ್ತಾರಲ್ಲ ಸುಮ್ನ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ತಾತ್ನ. ಆತಂಗೆ ನಮ್ ಸುಣ್ಣ ಮಾರ್ತಾತ. ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ, ನಿಮ್ಮ ಇವ್ರೆ ನನಗಿನ್ನ ಹುಚ್ಚು ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯಕ್ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋದಿ ಗೊತ್ತಾಯ್ತು ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ. ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಒಂಚೂರು ಲೇಟ್ ಆಯ್ತು, ಅಮ್ಮ ನೋಟಿ ಬರೋಣ ಅಂತ ಬಂದೆ. ಗಾಡಿಗೆ ಲೇಟ್ ಆಯ್ತು. ಎಮ್ಮಿಗೋಟಿ ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡುವುದಲ್ಲ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀ ದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಗುದ್ದಿನಿ ಅಕ್ಕ. ಅದು ಬಸ್ ಬಂತಲ್ಲ, ಬಸ್ ಮರ್ಯಾಗ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತಿದ್ದೆ. ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡ್ಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ. ಮಂಡಿಯಿಂದ ಮೇಲೆ? ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು. ಇಲ್ಲಿ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಅಥವಾ ಹೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಅದಕ್ಕೆ ಮಂತಕ್ಕೆ ಬರ್ಲಿ. ಹಲೋ ಗೊತ್ತಿನ ಸಮಯ ಒಂದು 1/4 ಗಂಟೆ ಇದು ಮಾತಾಡೋಗಂತ. ಅಣ್ಣ ನಾ ಅಣ್ಣ. ಯಾರು ಹೇಳು? ನಾನ್ ಸೋಮಣ್ಣ ಮಣಿಯ. ಇದು ಸೋಮಣ್ಣ ಬೆಳ್ಳಾವಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿರ ನಮ್ಗೆ. ರಾಯರ್ ತೀರೋದ್ರಿಂದ ಫೋನ್ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ.
ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗಿ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರೆಂಗ್ಸ್ಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನೆಲ್ಲಿ ಮರಕ್ ಒಂದ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಕೆಲ್ಸ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಡ್ಬಿಡ್ರಿ. ಉಯ್ಕೊಂಡ್ಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣು ಮಾರೋಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣು ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ರೋಡ್ ಆಗಣ. ಸುಮ್ಕಿದ್ ಬೂದಕ್ಕೆಲ್ಲ ಚಚ್ಕೊಂಡಿರ ಒಡವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೆಮ್ಮಣ್ಣು ಮಾಡಿ ಯಾರ ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀನ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,000 ರೂಪಾಯಿ, ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸು, ಬೆಳಿಗ್ಗೆ ಎದೋಳು, ಕಚ್ಚೆ ಪಂಚೆ ಹಾಕು, ಕ್ಲೀನ್ ದೇವ್ರ ನೆನ್ಸ್ಕೊಂಡು ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ, ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬರು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರಿಗೂ ಹೇಳಕ್ ಹೋಗ್ಬೇಡ. ಮಾಡ್ತೀಯ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ, ನನಗ್ ಬರಲ್ಲ ಸ್ವಾಮಿ, ನನಗ್ ತಿರ್ಗಾಡೋದೇ ಕಷ್ಟ. ಅಡಿಕೆ ಮಾಡೋದು ನೀವು ಅಣ್ಣ, ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ, ಅದಕ್ಕೆ ನಾನು ಬರಲ್ಲ, ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಮಾಡಿದ್ದೀರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲಣ್ಣ. ಹಲೋ, ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣಗ, ಮೊದ್ಲು ಇದೆಲ್ಲ ಇರ್ಲಿಲ್ಲ, ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಜೀವನ ಅಣ್ಣ ಇದು, ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಿಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಮಣಿಯ, ಏನ್ ಗೊತ್ತಾ, ನಾನೇನು ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದರ್ಕೊಂಡ್ಬಿಡೋದಣ್ಣ, ಮಣ್ಣು ಕೆದರ್ಕೊಂಡು ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಇದೆಲ್ಲ ನನ್ಗೆ ಇದು ಅಣ್ಣ ಅದ್ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿದಾರಲ್ಲ, ಹಂಗೆ ಅದೇನೋ ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಕೊಂಡು ಬದುಕಲ್ಲ ಅಲ್ಲಿಗೆ. ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ.
ಏನೇನೋ ತಲೆ ಆಮೇಲೆ ಮಾತಾಡಿ ಸ್ವಾಮಿ. ಅಲ್ಲ, ನಮ್ಗೆ ಯಾವ್ದು ತಲೆ ಬಿಡು ಅಣಯ್ಯ, ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ಬಿಡಿ ಸ್ವಾಮಿ ಅದೆಲ್ಲ ಅಲ್ಲ, ಏನು ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗ್ತಲ್ಲ ಸೋಮೇಶ್ವರ ಪೂಜೆ ನೀವು. ನಾನ್ ಹೇಳದ ಕೇಳಿಸ್ಕೊ, ಅದನ್ನ ಹೇಳ್ತೀನಿ ಅದ ಆಮೇಲೆ. ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ನಮ್ದೇ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಊಟ ಆಚೆಗಟ್ಟೆ ಅಲ್ಲ, ಸೋಮಣ್ಣರೇ ಬೆಳೆ ಬೆಳಿಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತೊಳ್ಕೊಂಡು ಊರ್ಗಡ್ಡೆ ಹೆಚ್ಚಿ. ಅಲ್ಲಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂಜೆ ಆಯ್ತು ಮಕ್ಳಿಗೆ ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ಹ್ಞೂ ಸ್ವಾಮಿ, ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದಕ್ಕೋಗಿ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಅದು ಕೆಮ್ಮಣ್ಣು ಹೊಳಿಕೆ ಟಾರ್ಗೆಟ್ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬಿಗಿದ್ದು ತುಳಿಯಕ್ ಆಗಲ್ಲ. ಕಾಲೆತ್ತು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ? ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತು ಎಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ತೋರಿಸ್ಕೊಂಡು ನಾವ್ ಏನ್ ಮಾಡಿ, ನನಗ್ ಬೇಡ ಸೋಮಣ್ಣರೇ, ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ. ನನ್ನ ಅದ್ರ ಗೊತ್ತಿಲ್ಲ, ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಮಾರಾಟ ಕೆಮ್ಮಣ್ಣು ಅಂತ ಯಾರೋ ನಮ್ಮ ಮಕ್ಕಳಿಗೆ ಫೈನಾನ್ಸಿಯಲ್ ಯಾರು ನಾಮ ಹಾಕಿರೋದಕ್ಕೆ ಇಡ್ತಾನೆ ಅಂತ ಸೋಮಣ್ಣರೇ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯ. ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ, ಖಂಡಿತ ಬೇಡ. ನಾನ್ ಬಂದ್ ಹೇಳ್ಕೊಡ್ತೀನಿ, ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಆಡ್ತೀನಿ ಅಂತ